ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ಇಂದ್ರ, ಸಾಯ್ತೀನಿ ಅಂತ ಭಯ ಆಗ್ತಿದ್ಯಾ? ಲೇ ಮಗನೇ, ನಾನ್ ಸಾಯೋದಕ್ಕೆ ಹೆದರ್ತಾ ಇಲ್ವೋ? ನನ್ನ ಹೆಂಡತಿನ ನಾನು ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ದುಃಖ ಆಗ್ತಾ ಇದೆ. ಕೈ ಮುಗಿತೀನೋ, ನನ್ನ ಹೆಂಡತಿನ ಏನೂ ಮಾಡಬೇಡವೋ, ಅವಳು ಪಾಪ ಕಣೋ. ಲವ್, ನಿನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ. ಹಾಗಂತ ನಿನ್ನ ಬಿಡಕ್ಕಾಗುತ್ತಾ? ಹೇಗಿದ್ರು ಸಾಯ್ತಿದ್ಯಾ. ಸಾಯೋದಕ್ಕೂ ಮುಂಚೆ ನಿನ್ನ ಹೆಂಡತಿಗೆ ಏನಾದ್ರೂ ಹೇಳೋದಾದ್ರೆ ಹೇಳು. ನಾನ್ ಬೇಕಾದ್ರೆ ದೊಡ್ಡ ಮನ್ಸ್ ಮಾಡಿ ನಿನ್ ಸಂದೇಶನ ಅವಳಿಗೆ ತಲುಪಿಸ್ತೀನಿ. ಓಕೆನಾ? ಹಾ, ಹೇಳ್ಕೋ ರಜಾ. ಲೇ ಲೇ, ನಾನು ಸತ್ರು ಪರವಾಗಿಲ್ಲ ಕಣೋ. ನನಗೆ ನನ್ನ ಬಂಗಾರಿ ಚೆನ್ನಾಗಿರ್ಬೇಕು ಕಣೋ. ಸರಿ, ಹಾಗಿದ್ರೆ ಹೇಳು. ಬಂಗಾರಿ ಬಂಗಾರಿ, ಈ ಜನ್ಮ ಪೂರ್ತಿ ನಿನ್ ಜೊತೆಗಿರ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅದು ಈ ಜನ್ಮದಲ್ಲೇ ನೆರವೇರಲ್ಲ ಬಂಗಾರಿ. ಯಾಕೆಂದ್ರೆ ಈ ಜೀವ ಇಷ್ಟೇ ಖಾಲಿ ಆಗ್ತಿದೆ ಬಂಗಾರಿ. ನಿನಗೆ ತುಂಬಾ ದುಃಖ ಆಗುತ್ತೆ ಅಂತ ನನಗೆ ಗೊತ್ತು ಬಂಗಾರಿ. ಆದ್ರೆ ನಾನು ಏನ್ ಮಾಡ್ಲಿ ಬಂಗಾರಿ? ನಿನ್ನ ಕಣ್ಣೀರನ್ನ ಒರೆಸೋ ಶಕ್ತಿ ನನಗಿಲ್ಲ ಬಂಗಾರಿ, ನನಗಿಲ್ಲ. ಆ ಶಕ್ತಿ ದೇವ್ರೇ ನಿನಗೆ ಕೊಡ್ಬೇಕು ಬಂಗಾರಿ. ಬಂಗಾರಿ, ನನ್ನನ್ನ ಕಾಪಾಡೋದಕ್ಕೆ ಈ ಅಭಿ ಹತ್ರ ದಯವಿಟ್ಟು ಬರಬೇಡ ಬಂಗಾರಿ, ದಯವಿಟ್ಟು ಬರಬೇಡ. ನೀನು ಬಂದ್ರೂ ಈ ನನ್ನ ಮಗ ನನ್ನನ್ನು ಉಳಿಸ್ತಾನೆ ಅಂತ ಯಾವ ನಂಬಿಕೆನೂ ಇಲ್ಲ ಬಂಗಾರಿ, ಯಾವ ನಂಬಿಕೆನೂ ಇಲ್ಲ. ನೀನು ಅವನ ಹತ್ರ ಹೋಗಿ ಬಾಳ್ನ ಕಳ್ಕೊಳ್ಳೋದಕ್ಕಿಂತ ಬಂಗಾರಿ, ನಾನೇ ನನ್ನ ಪ್ರಾಣನ ಕಳ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಮಾನನೇ ದೊಡ್ಡದು. ನಾನ್ ಸತ್ರು ನನ್ನ ಕುಟುಂಬದ ಮರ್ಯಾದೆ ಉಳಿಬೇಕು ಬಂಗಾರಿ. ನಾನ್ ಸತ್ತೋದೆ ಅಂತ ನೀನೇನು ಯೋಚನೆ ಮಾಡಬೇಡ. ನಮ್ಮ ಮಗನ ರೂಪದಲ್ಲಿ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ನನ್ನ ಮಗ ಇಂಥ ನಾಯಿ ನರಿ ಕುತಂತ್ರಕ್ಕೆ ಸಿಕ್ಕಾಕೊಂಡು ಬಲಿ ಆಗ್ಬಾರ್ದು ಬಂಗಾರಿ. ಅವನು ಬಂಡೆ ಥರ ಬದುಕಿ ನಿಮ್ಮೆಲ್ಲರ ಬದುಕಲ್ಲೂ ಬೆಳಕಾಗ್ಬೇಕು ಬಂಗಾರಿ. ಇವೆಲ್ಲನೂ ನಿನ್ ಕೈಯಲ್ಲೇ ಇದೆ ಬಂಗಾರಿ. ನಾನು ನಿನ್ನಿಂದ ತುಂಬಾ ತುಂಬಾ ದೂರ ಹೋಗ್ತಾ ಇದ್ದೀನಿ ಬಂಗಾರಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಜೀವನ ಪರ್ಯಂತ ನಿನ್ ಜೊತೆಲೇ ಇರೋ ವರ ಕೇಳ್ಕೊಂಡು ಬರ್ತೀನಿ ಬಂಗಾರಿ, ವರ ಕೇಳ್ಕೊಂಡು ಬರ್ತೀನಿ. ನಾನು ಹೋಗ್ತಾ ಇದ್ದೀನಿ ಬಂಗಾರಿ, ಹೋಗ್ತಾ ಇದ್ದೀನಿ ಬಂಗಾರಿ.